ನಮ್ಮದು ಎರಡನೇ ಜಾತ್ರೆ ಇದೆ. ಎರಡನೇ ಜಾತ್ರೆ ಅಂತಂದ್ರೆ ಇದನ್ನು ಎರಡನೇ ಜಾತ್ರೆ ಮಾಡ್ಬೇಕಾದ್ರೆ ಒಂದನೇ ಜಾತ್ರೆ ಮಾಡ್ಬೇಕಾದ್ರೆ ನಾವು ಎಲ್ಲ ಊರೆಲ್ಲ ಕೂಡಿ ನಮ್ಮೊಳಗೆ ಯಾವುದೂ ಭಿನ್ನಾಭಿಪ್ರಾಯ ಇಟ್ಕೊಂಡಿಲ್ಲ. ಒಂದು ಒಗ್ಗಟ್ಲಿಂದ ಯಾರು ಸಣ್ಣ ಹಿಡ್ಕೊಂಡು ದೊಡ್ಡ ಕೀಳು ಮೇಲು ಕೀಳು ಅನ್ನೋ ಸತ್ಯಕ್ಕೆ ಜಾತಿ ಭೇದ ಮಾಡ್ದಂಗೆ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ತಾಯಿ ಮಕ್ಕಳಂಗನ ಇಷ್ಟರು ಒಮ್ಮತ್ತಿಂದ ಈ ಜಾತ್ರೆ ಹಮ್ಮಿಕೊಂಡೇವಿ. ಊರ ಜನ ನಾವು 4-5 ವಾರ್ಡ್ ಮಾಡೇವೆ. 5 ವಾರ್ಡ್ ಪ್ರಕಾರ ಪ್ರತಿಯೊಂದು ವಾರ್ಡಿಗೂ ಸುಮಾರು 100-150 ಜನ ನಾವು ಸೇವೆ ಮಾಡ್ತಾ ಇದ್ದೇವೆ. ಸುಮಾರು ಅಡುಗೆ ಮಾಡಲಿಕ್ಕೆ ನಾವು ಪರಸ್ಥಳದಿಂದ ಸುಮಾರು 15-20 ಜನ ಅಡುಗೆ ಮಾಡುವಂಥ ವ್ಯವಸ್ಥೆ ಪ್ರಕಾರ ತಂದಿದ್ದೇವೆ. ಆದರೆ ಕಲಗಡಿ ತಾಲೂಕಿನ ಎಲ್ಲ ಪರವರಿಂದ ಬಂದಂಥ ಎಲ್ಲರೂ ಏನೈತಲ್ರಿ, ಅದರಿಂದ ಜಾತ್ರೆ ಚೆನ್ನಾಗಿ ಆಗ್ತೈತೆ. ಯಾವುದೇ ರೀತಿಯಿಂದ ಜನರಿಗೆ ತೊಂದರೆ ಅದು ಯಾವುದೂ ಆಗ್ತಾಯಿಲ್ಲ. ಜನರ ಸಹಕಾರ ಒಳ್ಳೆ ರೀತಿಯಿಂದ ಸಿಗ್ತದೆ. ಮತ್ತು ಈ ದೇವಕುಪ್ಪದವ್ರಿಗೆ ಇಲ್ಲೆಲ್ಲ ಸುತ್ತಹಳ್ಳಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ದೇವಕುಪ್ಪ ಜನರು ಬಂದಂಥ ಭಕ್ತರಿಗೆ ಒಳ್ಳೆಯ ಅವಕಾಶನ ಕೊಡ್ತಾ ಇದ್ದಾರೆ ಪ್ರತಿಯೊಂದರಲ್ಲೂ. ಈ ದೇವಿ ಜಾತ್ರೆಯು ಧಾರವಾಡ ಜಿಲ್ಲೆಯಲ್ಲಿ ಕಲಗಡಿ ತಾಲೂಕು ದೇವಿಕೊಪ್ಪ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧವಾದ ಜಾತ್ರೆ. ಹೊಸ ದೇವಸ್ಥಾನ ಮತ್ತು ಹೊಸ ಜಾತ್ರೆ 2020ರಿಂದ ಪ್ರಾರಂಭವಾಗಿ 25ರ ತನಕ ಗ್ರಾಮದ ಗುರು ಹಿರಿಯರು ಹಾಗೂ ಎಲ್ಲ ಜಾತಿ ಹಾಗೂ ಧರ್ಮದವರು ಒಕ್ಕಟ್ಟಾಗಿ ಜಾತ್ರೆಯನ್ನು ಆಚರಿಸಿ ಯಶಸ್ವಿಗೊಳಿಸಿದ್ದೇವೆ. ದಿನಾಂಕ 30/1/2025ರಿಂದ 7/2/2025ರವರೆಗೆ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಕಲಗಡಿ ತಾಲೂಕು ದೇವಿಕೊಪ್ಪ ಗ್ರಾಮದಲ್ಲಿ ಈಗಾಗಲೇ ಗ್ರಾಮ ದೇವತೆಗಳಾದಂಥ ಆದಿಶಕ್ತಿ ಮಹಾಜಗನ್ಮಾತೆಗಳಾದಂಥ ದ್ಯಾಮವ್ವ ಮತ್ತು ದುರ್ಗವ್ವ ಮಹಾತಾಯಿಯ 2ನೇ ಜಾತ್ರಾ ಮಹೋತ್ಸವ. ಈಗಾಗಲೇ ನಾವು 5 ವರ್ಷಕ್ಕೊಮ್ಮೆ ಈ ಜಾತ್ರಾ ಮಹೋತ್ಸವವನ್ನು ಸರಾಗವಾಗಿ ನಿರ್ವಹಿಸಿದ್ದು ಗ್ರಾಮಸ್ಥರು ಹಾಗೂ ಊರಿನ ಗಣ್ಯಮಾನ್ಯರು ಹಾಗೂ ತವರು ಮನೆಯಾದಂಥ ಜುಂಜನಬೇಲ್ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಈಗಾಗಲೇ ನಾವು 5 ವರ್ಷಕ್ಕೊಮ್ಮೆ ಆಚರಿಸುತ್ತಿರುವಂಥ ಈ ಜಾತ್ರೆ ಆ ಆಚರಣೆ ಮಾಡಬೇಕಾದ್ರೆ ದೇವಸ್ಥಾನವನ್ನು ಪುನರ್ಜೀವನ ಮಾಡಿದ್ವಿ. ಪುರಾತನ ಅನ್ನೋ ದೇವಸ್ಥಾನ ಇತ್ತು, ನಾವು ದೇವಸ್ಥಾನವನ್ನು ಕಟ್ಟಿ ದೊಡ್ಡದಂಥ ದೇವಸ್ಥಾನ ಕಟ್ಟಿ ಆಮೇಲೆ ದೇವಸ್ಥಾನವನ್ನು ಕಳಶಾರೋಹಣ ಹಾಗೂ 5 ವಾರಗಳು ಹೊರವಾರಗಳನ್ನು ಮಾಡಿದ್ವಿ ನಾವು ಪ್ರತಿ ವರ್ಷ. ಈಗ 1ನೇ ವರ್ಷ 5 ಹೊರವಾರಗಳನ್ನು ಮಾಡುವಾಗ ಊರ ಗ್ರಾಮಸ್ಥರು ಹಾಗೂ ಮಕ್ಕಳನ್ನು ಕರ್ಕೊಂಡು ಶ್ರವಣಾನಂದ ಸ್ವಾಮಿಗಳ ಸನ್ನಿಧಿಯಲ್ಲಿ ಸನ್ನಿಧಿಯಲ್ಲಿ ಈಗಾಗಲೇ ನಾವು 5 ವಾರಗಳನ್ನು ನಾವು ಹೊಲಗಳಲ್ಲಿ ಮತ್ತು ಹಾಗೂ ಹೊರಗಿನ ಜಾಗದಲ್ಲಿ ಊರು ಬಿಟ್ಟು ನಾವು ವಾರಗಳನ್ನು ಮಾಡಿದ್ವಿ. ಹಾಗೂ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನದ ಶ್ರವಣಾನಂದ ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಅವರ ಒಂದು ಆಶೀರ್ವಾದದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಒಂದು ದೇವಿಯ ಈ ಪೂಜಾ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಸರಾಗವಾಗಿ ಮಾಡ್ತಾಯಿದ್ದೇವೆ. ಈ ಒಂದು ವಿಧಿವತ್ತವಾಗಿ ನಡೆದಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಈ ಒಂದು ದೇವರ ಕಾರ್ಯಕ್ರಮಗಳನ್ನು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶ್ರೀಗಳಾದಂಥ ಶ್ರವಣಾನಂದ ಶ್ರೀಗಳ ಸಾನ್ನಿಧ್ಯದಲ್ಲಿ ವಾರವನ್ನು ತೆಗೆಯೋದು ಹಾಗೂ ತವರು ಮನೆಯಾದಂಥ ಜುಂಜನಬೇಲಿಗೆ ಹೋಗಿ ಅಲ್ಲಿ ಉಡಿ ತುಂಬೋದು. ಜುಂಜನಬೇಲಿ ಗ್ರಾಮದಂಥ ಬಂದಂಥ ಎಲ್ಲ ಭಕ್ತರು ಪ್ರಾರಂಭದ ದಿನ ಅಂದರೆ 30ನೇ ತಾರೀಕಿನ ಪ್ರಾರಂಭ ದಿನ ಅದು ದೇವಿಯ ಉಡಿ ತುಂಬಿದರು ತವರು ಮನೆಯವರು. ಆ ನಂತರ ಇಡೀ ಊರಲ್ಲಿ ಹೊನ್ನಾಟ ಪ್ರಾರಂಭ ಆಯ್ತು. 30ನೇ ತಾರೀಕಿಗೆ ಹೊನ್ನಾಟ ಪ್ರಾರಂಭವಾಗಿ ದೇವಿಯು ಈ ಒಂದು ಮಂಟಪಕ್ಕೆ ಬಂದು ಕುಂತಳು. ಇವತ್ತು 9ನೇ ದಿನ, ಇವತ್ತು 7ನೇ ತಾರೀಕು ಫೆಬ್ರವರಿ 7, 9ನೇ ತಾರೀಕು ಇವತ್ತು ಕೊನೆಯ ದಿನ. ಅದೇ ರೀತಿ ಪ್ರತಿ ವರ್ಷ ಕೂಡ 9 ದಿನ ಜರುಗುವಂಥ ಜಾತ್ರೆಯಲ್ಲಿ ನಾವು ಬಂದಂಥ ಭಕ್ತಾದಿಗಳಿಗೆ ವಿವಿಧ ಗ್ರಾಮಗಳಿಂದ ಬಂದಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದವನ್ನು ನೀಡುವ ಕಾರ್ಯಕ್ರಮ. ಎಷ್ಟೇ ಜನ ಬಂದರೂ ಸಹಿತ ನಾವು ಅನ್ನ ಕಾರ್ಯಕ್ರಮವನ್ನು ನಮ್ಮ ಊರ ವತಿಯಿಂದ ಗ್ರಾಮದ ವತಿಯಿಂದ ಹಾಗೂ ಸುತ್ತಮುತ್ತಲ ಗ್ರಾಮದ ನೆರವಿನ ವತಿಯಿಂದ ಅನ್ನಪ್ರಸಾದವನ್ನು ಮಾಡುತ್ತೇವೆ. ಹಾಗೂ ಧಾರ್ಮಿಕ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ನಾವು ಧರ್ಮಸಭೆ ನಿರ್ವಹಿಸ್ತೇವೆ. ಆಮೇಲೆ ವಿವಿಧ ಮಠಾಧೀಶರನ್ನು ಕರೆಸಿ ವಿವಿಧವಾದಂಥ ಧಾರ್ಮಿಕ ಮುಖಂಡರನ್ನು ಕರೆಸಿ ಆಮೇಲೆ ರಾಜಕೀಯ ಮುಖಂಡರನ್ನು ಕರೆಸಿ ನಾವು ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತೇವೆ.